ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅಧಿಕ ಮಾಸದ ಸಮಾಪ್ತಿಯ ಬಗ್ಗೆ ಹೇಳುತ್ತೇನೆ. ಅಧಿಕ ಮಾಸ ಸಮಾಪ್ತಿ ಎಂದರೆ ನಾವು ಒಂದು ತಿಂಗಳ ಮಾಡಿದ ದಾನ, ಧರ್ಮ, ಪೂಜೆ, ವ್ರತಗಳು ಇವು ಯಾವಾಗ ಮುಗಿಸಬೇಕೆಂದು ಹೇಳುತ್ತೇನೆ. ಅಧಿಕ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆ. ಅಮಾವಾಸ್ಯೆಯು ಅಧಿಕ ಮಾಸದ ಕೊನೆಯ ದಿನ ಆಗಿದೆ. ನಾವು ಮಾಡುವ ವ್ರತದಲ್ಲಿ ಯಾವುದಾದರೂ 1-2 ದಿನ ತಪ್ಪಿಸಿದರೆ ಅದು ಅಮಾವಾಸ್ಯೆಯವರೆಗೆ ಮುಗಿಸಿಕೊಳ್ಳಬೇಕು. ಉದಾಹರಣೆಗೆ, ಯಾರಾದರೂ ದಿನಾಲೂ ದೀಪ ಹಚ್ಚುವುದು, ಅದು ನಮಗೆ ಯಾವುದೇ ಕಾರಣಕ್ಕೆ 1-2 ದಿನ ಮಾಡದೆ ಆಗಲಿಲ್ಲ ಅಂದರೆ ಅದು ನಾವು ಅಮಾವಾಸ್ಯೆಯ ದಿನ 1-2 ಹೆಚ್ಚಿನ ದೀಪಗಳನ್ನು ಹಚ್ಚಿ ಆ ದಿನ ಆ ವ್ರತವನ್ನು ಮುಗಿಸಬೇಕು. ಹಾಗೆ ಕೆಲವರು ದೇವರ ಮುಂದೆ ರಂಗೋಲಿ ಹಾಕುವುದು ಕೂಡ ಹಿಡಿಯುತ್ತಾರೆ. ಅದು ಕೂಡ ಯಾವುದೇ ಕಾರಣದಿಂದ 1-2 ದಿನ ನಾವು ಹಾಕದೇ ಇದ್ದಾಗ ಅದು ಕೂಡ ಅಮಾವಾಸ್ಯೆಯ ದಿನ. ಆ ದಿನ ವಿಶೇಷವಾಗಿ ನಾವು ಎಷ್ಟು ದಿನ ರಂಗೋಲಿ ಸೇವೆ ಮಾಡಿಲ್ಲ, ಉದಾಹರಣೆಗೆ 3 ದಿನ ಮಾಡಿಲ್ಲ ಅಂದರೆ 3 ರಂಗೋಲಿ ಎಕ್ಸ್ಟ್ರಾ ಇಳಿಸಬೇಕು. ಅಂದರೆ ಅದೇ ರಂಗೋಲಿ 3 ಸಲ ಇಳಿಸಿ ಅದನ್ನು ಅರಿಶಿಣ, ಕುಂಕುಮ ಹಾಗೂ ದೀಪವನ್ನು ಹಚ್ಚಿ ಇಡಬೇಕು. ಹೀಗೆ ಎಲ್ಲವೂ ಯಾವುದಾದರೂ ಇರಲಿ 2-3 ದಿನ ನಾವು ಬಿಟ್ಟಿದ್ದು ಅದು ಅಮಾವಾಸ್ಯೆಯ ದಿನವೂ ಮಾಡಿಕೊಳ್ಳಬೇಕು. ಗೆಜ್ಜೆ ವಸ್ತ್ರವಾಗಲಿ 33 ಗೆಜ್ಜೆ ವಸ್ತ್ರ, ಅದು ಕೂಡ 33 ಅಂಥವು ನಾವು ಎಷ್ಟು ದಿನ ಬಿಡುತ್ತೇವೆ ಅಷ್ಟು ಗೆಜ್ಜೆ ವಸ್ತ್ರ ಆ ಒಂದೇ ದಿನ ಸೋಮವಾರ ದಿನ ಅಮಾವಾಸ್ಯೆ ದಿನ ಹಾಕಿ ಮುಗಿಸಬೇಕು. ಈಗ ಎಲ್ಲ ವ್ರತಕ್ಕೆ ಕೊನೆಯ ದಿನ ಏನಾದರೂ ದಾನವನ್ನು ಕೊಡಬೇಕು. ಉದಾಹರಣೆಗೆ, ನಾವು ದೇವರ ಮುಂದೆ ರಂಗೋಲಿ ಹಾಕಿದ್ದೇವೆ, ಅದಕ್ಕೆ ಆಚಾರ್ಯರಿಗೆ, ಬ್ರಾಹ್ಮಣರಿಗೆ ಒಂದು ತಟ್ಟೆಯಲ್ಲಿ ಕರಚೇಕಾಯಿ ಅಥವಾ ಬೇಸನ ಉಂಡೆ ಇದು ಕೊಡಬೇಕು. ಈ ದಾನವನ್ನು ಮಂಗಳವಾರ ಕೊಡಬೇಕು. ಏಕೆಂದರೆ ಸೋಮವಾರ ಅಮಾವಾಸ್ಯೆ ಇದೆ. ಆದ್ದರಿಂದ ನಾವು ಅಧಿಕ ಮಾಸ ಸಮಾಪ್ತಿಯು ನಮ್ಮ ದಾನಗಳನ್ನು ಮಂಗಳವಾರ ಕೊಟ್ಟು ಸಮಾಪ್ತ ಮಾಡಬೇಕು. ಹಾಗೆ ಇನ್ನು ಕೆಲವರು ದಂಪತ ವಿಳೆದೆಲೆ ಕೊಡುತ್ತಾರೆ. ಅಂದರೆ ವಿಳೆದೆಲೆಗೆ ಅಡಕೆ, ಸುಣ್ಣ, ಯಾಲಕ್ಕಿ, ಲವಂಗ ಎಲ್ಲವನ್ನು ಹಾಕಿ 2 ಜೊತೆಯಾಗಿ ಕೊಡುತ್ತಾರೆ. ಅದಕ್ಕೆ ದಂಪತ ವಿಳೆದೆಲೆ ಎಂದು ಹೇಳುತ್ತಾರೆ. ಇದು ಕೂಡ ನಾವು ಸೋಮವಾರ ಮುಗಿಸಿಕೊಂಡು ಮಂಗಳವಾರ ಒಂದು ಹಿತ್ತಾಳೆಯ ತಟ್ಟೆಯಲ್ಲಿ ವಿಳೆದೆಲೆ ಮತ್ತು ಸುಣ್ಣದ ಡಬ್ಬಿ, ಯಾಲಕ್ಕಿ ಮತ್ತು ಲವಂಗ, ನಾವು ಆ ವಿಳೆದೆಲೆಯಲ್ಲಿ ಏನೇನು ಹಾಕುತ್ತವೆ ಅದನ್ನು ಎಲ್ಲ ಇಟ್ಟು ಆಚಾರ್ಯರಿಗೆ ದಾನವನ್ನು ಕೊಡಬೇಕು. ಹಾಗೆ ಅದರಲ್ಲಿ ನಮಗೆ ಎಷ್ಟಾಯಿತು ಅಷ್ಟು ದಕ್ಷಿಣವನ್ನು ಇಟ್ಟು ಕೊಡಬೇಕು. ಇದು ದಂಪತ ವಿಳೆದೆಲೆ ಎಂದು ಹೇಳುತ್ತಾರೆ. ಆದ್ದರಿಂದ ಒಂದು ಬ್ರಾಹ್ಮಣರಿಗೆ ಶಲ್ಯ ಹಾಗೂ ಮುತ್ತೈದೆಗೆ ಬ್ಲೌಸ್ ಪೀಸ್ ಕೊಡಬೇಕು. ಏಕೆಂದರೆ ನಾವು 2 ದಂಪತಿ ವಿಳೆದೆಲೆ ಕೊಡುತ್ತೇವೆ. ಆದುದರಿಂದ ಇಬ್ಬರಿಗೂ ಶಲ್ಯ ಮತ್ತು ಬ್ಲೌಸ್ ಪೀಸ್ ಕೊಟ್ಟು ಉಡಿ ತುಂಬಿ ನಮಗೆಷ್ಟಾಗುತ್ತದೆ ಅಷ್ಟು ದಕ್ಷಿಣ ಕೊಡಬೇಕು. ಹಾಗೆ ಎಲೆಯು ತಟ್ಟೆಯ ಮೇಲೆ ಇಟ್ಟೇ ಕೊಡಬೇಕು. ತಟ್ಟೆ ಸಮೇತ ದಾನ ಕೊಡಬೇಕು. ಕೆಲವರು 1 ತಿಂಗಳ 33 ಹಣ್ಣುಗಳು ದಾನ ಮಾಡುತ್ತಾರೆ. ಅದು ಕೂಡ ಕೊನೆಯ ದಿನ ಒಂದು ಹಿತ್ತಾಳೆಯ ಬುಟ್ಟಿಯಲ್ಲಿ 33 ಯಾವುದೇ ಹಣ್ಣುಗಳನ್ನಾಗಲಿ ಅದನ್ನು ಇಟ್ಟು ಮೇಲೆ ವಿಳೆದೆಲೆ ಮತ್ತು ದಕ್ಷಿಣ ಇಟ್ಟು ಆಚಾರ್ಯರಿಗೆ ಕೊಡಬೇಕು. ಯಾವುದೇ ದಾನವನ್ನು ಕೊಡುವಾಗ ವಿಳೆದೆಲೆ ಮತ್ತು ದಕ್ಷಿಣ ನಮಗೆ ಎಷ್ಟಾಯಿತು ಅಷ್ಟು ದಕ್ಷಿಣೆ ಮಾತ್ರ ಇಡಬೇಕು.
ದಿನ ದೇವರ ಮುಂದೆ 33 ದೀಪ ಹಚ್ಚಿದವರು ಕೊನೆಗೆ ನೀಲಾಂಜನ ದಾನ ಕೊಡಬೇಕು ಆಚಾರ್ಯರಿಗೆ. ಅಮಾವಾಸ್ಯೆಗೆ ದಾನ ಕೊಡುವುದಕ್ಕಿಂತ ಎರಡನೆಯ ದಿನ ಮಂಗಳವಾರ ಕೊಟ್ಟಿದ್ದರೆ ಚೆನ್ನಾಗಿರುತ್ತದೆ. ಅಮಾವಾಸ್ಯೆಗೆ ಉಳಿದಿದ್ದ ವ್ರತ ಪೂಜೆ ಮಾಡಿಕೊಳ್ಳಬೇಕು. ಮಂಗಳವಾರ ಒಳ್ಳೆಯ ವಾರ ಆದುದರಿಂದ ಕೊನೆಯ ಅಧಿಕ ಮಾಸ ದಾನ ಮಂಗಳವಾರ ಕೊಟ್ಟಿದ್ದರೆ ಚೆನ್ನಾಗಿರುತ್ತದೆ. ಸೋಮವಾರ ಅಮಾವಾಸ್ಯೆ ಇದೆ, ಅದಕ್ಕೆ ಆ ದಿನ ದಾನದ ಕೊನೆಯ ದಿನ ಆಗುತ್ತದೆ. ಆದುದರಿಂದ ಮಂಗಳವಾರ ದಾನದ ಕೊನೆಯ ದಿನ ಮಾಡಬೇಕು. ಹಾಗೆ ಈ ಒಂದು ತಿಂಗಳ ಪೂಜೆ ಮಾಡಿದ್ದ ಹೂಗಳು ಆಗಲಿ ಅಥವಾ 33 ಗೆಜ್ಜೆ ವಸ್ತ್ರಗಳನ್ನು ಮಾಡಿದವರು ಅವುಗಳನ್ನೆಲ್ಲ ತೆಗೆದುಕೊಂಡು ಒಂದು ಬಾವಿಯಲ್ಲಿ ಹಾಕಬೇಕು. ಇಲ್ಲದೇ ಇದ್ದಾಗ ಹೊಲದಲ್ಲಿ ಹಾಕಬೇಕು. ಹೊಲ ಇಲ್ಲದವರು ಮನೆಯಲ್ಲಿಯೇ ಸ್ವಲ್ಪ ಜಾಗ ಇದ್ದರೆ ಗಿಡಗಳಲ್ಲಿ ಕೂಡ ಸ್ವಲ್ಪ ಕೆದರಿ ಹಾಕಬಹುದು. ಏಕೆಂದರೆ ನಾವು ಹಾಕಿದ ದೇವರಿಗೆ ಹೂವಾಗಲಿ ಅಥವಾ ಗೆಜ್ಜೆ ವಸ್ತ್ರವಾಗಲಿ ಯಾರೂ ತುಳಿಯಬಾರದು. ಯಾವಾಗಾದರೂ ನದಿಯ ಸ್ನಾನ ಮಾಡಲು ಹೋದಾಗ ಅಲ್ಲಿ ಕೂಡ ಅವುಗಳನ್ನು ವಿಸರ್ಜನೆ ಮಾಡಬಹುದು. ಜ್ಯೇಷ್ಠ ಅಧಿಕ ಮಾಸ ಮುಗಿದು ನಿಜ ಜ್ಯೇಷ್ಠ ಮಾಸ ಅಂದರೆ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗುತ್ತದೆ. ಜ್ಯೇಷ್ಠ ಮಾಸದ ಪೂಜೆ ವ್ರತಗಳು ಆರಂಭವಾಗುತ್ತದೆ. ಆದುದರಿಂದ ಅಧಿಕ ಮಾಸದ ಸಮಾಪ್ತಿಯು ಮಂಗಳವಾರ ಮಾಡಿದರೆ ಚೆನ್ನಾಗಿ ಇರುತ್ತದೆ. ಅಧಿಕ ಮಾಸ ಸಮಾಪ್ತಿ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.